ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಹಾಸನದಲ್ಲಿ ಗಣೇಶ ಮೆರವಣಿಗೆ ದುರಂತದಲ್ಲಿ 9 ಜನರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ 5 ಲಕ್ಷ ಪರಿಹಾರವನ್ನ ನೀಡಿದ್ದಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೃತರ ಕುಟುಂಬಗಳಿಗೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅನ್ನುವಂಥ ಆಗ್ರಹ ಕೇಳಿ ಬಂದಿದೆ. ವಿಮಾನ ದುರಂತದಲ್ಲಿ ಸತ್ತವರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡ್ತೀರಾ? RCB ಕಾಲ್ತುಳಿತ ಘಟನೆಯಲ್ಲಿ ಸತ್ತವರಿಗೆ 50 ಲಕ್ಷ ರೂಪಾಯಿ ಕೊಡ್ತೀರಾ? ಕ್ಯಾಂಟರ್ ಅಪಘಾತದಲ್ಲಿ ಮೃತಪಟ್ಟವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಈಗ ಮಾಡ್ತಾ ಇದ್ದಾರೆ. ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಸ್ಥಳೀಯರು ಸಚಿವರಿಗೆ ಆಗ್ರಹವನ್ನ ಮಾಡಿದ್ದಾರೆ. ವಿಮಾನ ದುರಂತದಲ್ಲಿ ಸತ್ತವರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡ್ತೀರಿ, RCB ಕಾಲ್ತುಳಿತ ಘಟನೆಯಲ್ಲಿ ಸತ್ತವರಿಗೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದೀರಿ, ಆದ್ರೆ ಕ್ಯಾಂಟರ್ ಅಪಘಾತದಲ್ಲಿ ಮೃತಪಟ್ಟವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸ್ಥಳೀಯರು. 25 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಹೇಳಿ ಸಚಿವರಲ್ಲೇ ಆಗ್ರಹವನ್ನು ಮಾಡಿದ್ದಾರೆ. ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಸ್ಥಳಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿರೋದಕ್ಕೆ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಸ್ಥಳೀಯರು. ಫ್ಲೈಟ್ ಅಲ್ಲಿ ಸತ್ರೆ 1 ಕೋಟಿ ನಿಮ್ ಸರ್ಕಾರದ ವತಿಯಿಂದ ಕೊಡ್ತೀರಾ? ಸ್ಟೇಡಿಯಂ ಅಲ್ಲಿ ಏನಾದ್ರು ಸತ್ರೆ 50 ಲಕ್ಷ ಕೊಡ್ತೀರಾ? ಈ ಬಡವ್ರ ಮಕ್ಕಳು ಮಾಡಿದ್ದೇನ್ ತಪ್ಪು? ಒಂದ್ ನಿಮಿಷ ದಯವಿಟ್ಟು ಈ ವಿಚಾರಕ್ಕೆ 50 ಲಕ್ಷನಾದ್ರೂ ನೀವು ರೈತರ ಮಕ್ಕಳು ಉಳಿಸ್ಬೇಕು ಅಂದ್ರೆ 50 ಲಕ್ಷ ನೀವು ಅಲ್ಲಿ ನೋಡಿ ಬ್ಯಾಂಕ್ ಮುಂದೆ ನೀವೇ ಬಂದು ಪರಿಶೀಲನೆ ಮಾಡಿ. ನಮ್ದೇನಾದ್ರು ಇಲ್ಲಿದ್ದೇನಾದ್ರು ತಪ್ಪಿದ್ರೆ ನೀವೇ ನಿಮ್ ಗಮನಕ್ಕೆ ತಂದು ನೀವು ಮಾಡಿ. ನಮ್ಗೆ ದಯವಿಟ್ಟು ಏನು ಹೈಲೈಟ್ ಮಾಡಿದಿರ FIR ಹೈಲೈಟ್ ಆಗುತ್ತೆ. ಏನು ಹೈಲೈಟ್ ಮಾಡಿದಾರೆ ಎಷ್ಟು ಅವ್ರಿಗೆ ಪರಿಹಾರ ಅಂತ ಘೋಷಣೆ ಆಗಬೇಕು, ಅದು ಸರ್ ಜನಕ್ಕೆ ಗೊತ್ತಾಗಬೇಕು. ಈ ಸ್ಪಾಟ್ಗೆ ಮುಖ್ಯಮಂತ್ರಿ ಅವರೇ ಬರ್ಬೇಕಾಗಿತ್ತು, ಖುದ್ದಾಗಿ ಬರ್ಬೇಕಾಗಿತ್ತು. ನನ್ನ ಪ್ರಕಾರ ಸರ್ ಬರ್ಬೇಕಾಗಿತ್ತು, ಬಂದಿಲ್ಲ ಸರ್. ಒಂದು ವಿಚಾರ ಅವ್ರು ನಿಮ್ಗೆ ಇನ್ಫಾರ್ಮ್ ಮಾಡಿರ್ಬೇಕು. ನಾನು ಇಷ್ಟ ಹೋಗಿ ಅಂತ ಇಲ್ಲಿಗೆ ಬಂದರೆ ಅವ್ರಿಗೆ ಸರ್ ಏನೋ ಒಂದು ಪರಿಹಾರ ಒಂದು ಬಡವ್ರ ಮಕ್ಕಳು ಫ್ಲೈಟ್ ಅಲ್ಲಿ ಸತ್ರೆ 1 ಕೋಟಿ ನಿಮ್ ಸರ್ಕಾರದ ವತಿಯಿಂದ ಕೊಡ್ತೀರಾ? ಸ್ಟೇಡಿಯಂ ಅಲ್ಲಿ ಏನಾದ್ರು ಸತ್ರೆ 50 ಲಕ್ಷ ಕೊಡ್ತೀರಾ? ಈ ಬಡವ್ರ ಮಕ್ಕಳು ಮಾಡಿದ್ದೇನ್ ತಪ್ಪು? ಒಂದ್ ನಿಮಿಷ ದಯವಿಟ್ಟು ಈ ವಿಚಾರಕ್ಕೆ 50 ಲಕ್ಷನಾದ್ರೂ ನೀವು ರೈತರ ಮಕ್ಕಳು ಉಳಿಸ್ಬೇಕು ಅಂದ್ರೆ 50 ಲಕ್ಷ ನೀವು ಅಲ್ಲಿ ನೋಡಿ ಬ್ಯಾಂಕ್ ಮುಂದೆ ನೀವೇ ಬಂದು ಪರಿಶೀಲನೆ ಮಾಡಿ. ನಮ್ದೇನಾದ್ರು ಇಲ್ಲಿದ್ದೇನಾದ್ರು ತಪ್ಪಿದ್ರೆ ನೀವೇ ನಿಮ್ ಗಮನಕ್ಕೆ ತಂದು ನೀವು ಮಾಡಿ. ನಮ್ಗೆ ದಯವಿಟ್ಟು ಏನು ಹೈಲೈಟ್ ಮಾಡಿದಿರ FIR ಹೈಲೈಟ್ ಆಗುತ್ತೆ. ಏನು ಹೈಲೈಟ್ ಮಾಡಿದಾರೆ ಎಷ್ಟು ಅವ್ರಿಗೆ ಪರಿಹಾರ ಅಂತ ಘೋಷಣೆ ಆಗಬೇಕು, ಅದು ಸರ್ ಜನಕ್ಕೆ ಗೊತ್ತಾಗಬೇಕು. ಈ ಸ್ಪಾಟ್ಗೆ ಮುಖ್ಯಮಂತ್ರಿ ಅವರೇ ಬರ್ಬೇಕಾಗಿತ್ತು, ಖುದ್ದಾಗಿ ಬರ್ಬೇಕಾಗಿತ್ತು. ನನ್ನ ಪ್ರಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.